ಸುಗಮಂ ಭಗವನ್ನಾಮ, ನಿನ್ನ ನಾಮಗಳು ತುಂಬ ಸುಲಭ. ದೇವರದು ಒಂದಲ್ಲ ರೀ, ಸಾವಿರ ಸಾವಿರ ನಾಮಗಳಿದೆ. ಹೇಳಲಿಕ್ಕೆ ಯಾವುದು ಕಷ್ಟ ಇಲ್ಲ ರೀ. ಕೃಷ್ಣ ಏನು ಗಂಟು ತಲೆನೋವು ಬಂದ್ಬಿಡುತ್ತೆ. ರಾಮ, ಗೋವಿಂದ, ವೆಂಕಟೇಶ, ಮಧುಸೂದನ, ಒಂದು ಹೆಸರು ದೇವರದು ಯಾವುದಾದ್ರೂ. ದೇವರ ಎಲ್ಲ ನಾಮಗಳು ಸುಗಮ, ಹೇಳಲಿಕ್ಕೆ ಈಸಿ. ಅದ್ರ ಜೊತೆಗೆ ಆಚಾರ್ಯ ನನಗೆ ದೇವರ ನಾಮ ಹೇಳಬೇಕು ಅಂತ ಆಸೆ, ಆದರೆ ಏನು ಮಾಡಲಿ, ನನ್ನ ಹತ್ರ ನಾಲ್ಗೆ ಇಲ್ಲ, ಪಕ್ಕದ ಮನೇಲಿ ಇಟ್ಟು ಬಂದುಬಿಟ್ಟಿದ್ದೀನಿ. ಹಾಗೇನಿಲ್ಲ ಅಲ್ಲ, ನಿಮ್ಮ ನಾಲ್ಗೆ ನಿಮ್ಮ ಹತ್ರನೇ ಇದೆ ಅಲ್ಲ, ಬೇರೆಯವ್ರ ಕಂಟ್ರೋಲಲ್ಲಿ ಏನು ಕೊಟ್ಟಿಲ್ಲಲ್ಲ. ಜಿಹ್ವಾಶ ವಶ ಬರ್ತೀನಿ, ನಾಲಿಗೆ ನಮ್ಮ ಕಂಟ್ರೋಲಲ್ಲೇ ಇದೆ. ಸುಲಭವಾದ ನಾರಾಯಣನ ನಾಮ ಇದೆ. ನಾರಾಯಣನ ನಾಮ ಇದ್ದು, ನಾಲಿಗೆ ಇದ್ದು, ನಾರಾಯಣ ಅನ್ನದೆ ನರಕಕ್ಕೆ ಬರುವ ನರರಿಗೆ, ಅವರಿಗೆ ಅವರ ಜನ್ಮಕ್ಕೆ ಧಿಕ್ಕಾರ ಇರಲಿ ಅಂತ ಗರುಡ ಈ ಸಂದರ್ಭದಲ್ಲಿ ಹೇಳ್ತಾನೆ. ಅದನ್ನೇ ದಾಸರಂತಾರೆ, ನಾರಾಯಣ ಎನ್ನಬಾರದೆ. ಏನಾಗಿದೆ, ನಿಮ್ಮ ನಾಲಿಗೆಯಲ್ಲಿ ಕಲ್ಲು ಜಡಿದಿಹುದೇ. ಯಾರ್ಯಾರು ಒಂದು ದೊಡ್ಡ ಬೆಣಚಕಲ್ಲ ಮುಚ್ಚಿಬಿಟ್ಟಿದಾರ, ಸೀಲ್ ಮಾಡಿಬಿಟ್ಟಿದಾರ. ಏನು ಬಂದಿದೆಯಪ್ಪ ನಿನಗೆ? ನೋಡಿ, ಅವ್ರಿಗೆ ಎಷ್ಟು ಪಾಪ ಬೇಜಾರಿಂದ ಕೇಳ್ತಾರೆ. ಕೇಳಿದ್ರು, ನಾವೇನು ಮಾತಾಡಲಿಲ್ಲಲ್ಲ, ಅವ್ರಿಗೆ ಇನ್ನೂ ಸಿಟ್ಟು ಬಂತು. ಬೈತಾರವರು, ಕಣ್ಣು ಕೈ ಕಾಲು ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಮರುಳಾಗುವರೆ ಕೋಡಿ. ಅಯೋಗ್ಯ ಮೂರ್ಖ. ಕಣ್ಣಿದೆ, ದೇವರು ನೋಡೋಕ್ಕೇನು ಬಂದಿದೆ? ಕೈ ಇದೆ, ಸಾಲಿಗ್ರಾಮ ಪೂಜೆ ಮಾಡೋಕ್ಕೇನು ಬಂದಿದೆ? ಕಿವಿ ಇದೆ, ಪುರಾಣ ಕೇಳಲಿಕ್ಕೆ ಏನು ಬಂದಿದೆ? ಯಾಕೆ ಕೇಳ್ತಿಲ್ಲ? ಮಣ್ಣು ಮುಕ್ತಾ ಇದೆಯಲ್ಲ, ಇದು ಅವ್ರು ಕೇಳುವಂಥದ್ದು. ಇದು ಗರುಡ ಅವನಂತಾನೆ, ಸುಗಮಂ ಭಗವನ್ನಾಮ ಜಿಹ್ವ